ಚೆನ್ನಾಗಿ ಕೇಳಿದೆ ನೋಡು. ದೊಡ್ಡಬಳ್ಳಾಪುರದಲ್ಲಿ ನೆಂಟಿಲ್ದೆ ಏನು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಬೇರೆಯವರೆಲ್ಲ ಬರ್ದೇ ಇರುವಾಗ ದೊಡ್ಡಬಳ್ಳಾಪುರದವ್ರು ಅಷ್ಟೇ ಬಂದ್ರೆ ಅವ್ರಿಗೊಂಥರ ಬೇಜಾರಾಗತ್ತಲ್ವಾ? ನಮ್ ನೆಂಟರಿಗೆಲ್ಲ ನಮ್ಮನ್ನ ಕಂಡ್ರೆ ಅದೇನು ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ ಏನಂತಾರೆ 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 ಏನೇ ಅದು ಏನೇ ಅದು ಅಷ್ಟ್ಬೇಕು. ಇವರು ದೊಡ್ಡಬಳ್ಳಾಪುರ. ಚೆನ್ನಾಗಿ ಕೇಳಿಯಮ್ಮ. ಈ ನಿನ್ನ ಹೆಸರು ಮೀನಾ ಅಲ್ವಾ? ಅದು ಯಾಕೆ ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ಜನ ನಿಂತಿದ್ದಾರೆ. ಆದ್ರೆ ಊರವ್ರು ಯಾರು ಬರ್ದೆ ಇನ್ನೊಂದು ಮಾತ್ರ ಬಂದ್ರೆ ಅವ್ರಿಗೆ ಬೇಜಾರಾಗತ್ತಲ್ವಾ? ನಮ್ ಅಲ್ಲಿರೋರು ಯಾರು ಬರ್ದೆ ಇಲ್ಲಿರೋರು ಮಾತ್ರ ಬಂದ್ರೆ ಅಲ್ಲಿರೋರು ಬೇಜಾರಾಗತ್ತಲ್ಲ. ಅಲ್ಲಿರೋರು ಯಾರು ಬರ್ದೆ ಇಲ್ಲಿರೋರ್ನ ಮಾತ್ರ ಕರ್ದೆ ಅಲ್ಲಿರೋರು ಬೇಜಾರಾಗತ್ತಲ್ವಾ? ಅದಕ್ಕೆ ಇಲ್ಲಿರೋರ್ನು ಕರೆದಿಲ್ಲ. ನಮ್ ನೆಂಟ್ರಿಗೆಲ್ಲ ನಮ್ಮ ಮೇಲೆ ಒಂಥರ ಅದೇನೋ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತಾರಲ್ಲ, ಏನೇ ಅದು ಪೊಸೆಸಿವ್. ಅದೇನೋ ಸಿವು ಅಂತಾರಲ್ಲ, ಬೇಡ ಅಲ್ಲ ಅದೇನೋ ಅಂತಾರೆ, ಅದೇನೋ ಅಂತಾರೆ ಏನದು ಪೊಸೆಸಿವ್. ಚೆನ್ನಾಗಿ ಕೇಳಿಯಮ್ಮ. ಚೆನ್ನಾಗಿ ಕೇಳಿಯಮ್ಮ. ಏನ್ ನಿನ್ನ ಹೆಸರು ಮೀನಾ ಅಲ್ವಾ? ಮೀನಾ, ದೊಡ್ಡಬಳ್ಳಾಪುರದಲ್ಲಿ ಯಾಕಿಲ್ಲ ಬೇಕಾದಷ್ಟು ಜನ ನಿಂತಿದ್ದಾರೆ. ಆದ್ರೆ ಅಲ್ಲಿರೋರ್ನ ಕರೀದೆ ಅಲ್ಲಿರೋರು ಬರ್ದೆ ಇಲ್ಲಿರೋರು ಬಂದ್ರೆ ಅಲ್ಲಿರೋರು ಬೇಜಾರಾಗುತ್ತಲ್ಲ ಅಂತ ಇಲ್ಲಿರೋರು ನಾವು ಕರೀಲಿಲ್ಲ. ಅದು ನಮ್ ನೆಂಟರಿಗೆ